ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸವರೇಜು ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೇನು 24ನೇ ತಾರೀಕು ರಾಯರ ವರ್ಧಂತಿ ಬಂದೇ ಬಿಡ್ತು ಸ್ನೇಹಿತರೆ. ಎಷ್ಟು ಖುಷಿಯಾಗುತ್ತೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ರಾಯರ ಬಗ್ಗೆ ನನಗೆ ಒಂದು ಚೂರು ಕೂಡ ಗೊತ್ತಿಲ್ಲದೆ ಇರುವಾಗ ನನಗೆ ಒಬ್ಬರು ಸ್ವಾಮೀಜಿಗಳು ಸಿಕ್ಕರು. ಆ ಸ್ವಾಮೀಜಿಗಳು ಏನು ಹೇಳಿದ್ರಪ್ಪ ಅಂತಂದರೆ, ರಾಯರ ಮಠದಲ್ಲಿರುವಂಥ ಸ್ವಾಮೀಜಿಗಳೇ, ವರ್ಧಂತಿ ಬಂತಮ್ಮ ಇವತ್ತು, ಇನ್ನೇನು ಸ್ವಲ್ಪ ದಿನಗಳಲ್ಲಿ, ಮತ್ತು ಇವತ್ತು ಪಟ್ಟಾಭಿಷೇಕ ಕೂಡ ಇದೆ ಅಂತಂದ್ಬಿಟ್ಟು. ಎಷ್ಟು ಪುಣ್ಯ ಅಂದರೆ ನಂದು ನಿಜವಾಗ್ಲೂ ಪಟ್ಟಾಭಿಷೇಕ ದಿನವೇ ನನಗೆ ರಾಯರ ಮಠ ಸಿಕ್ತು. ಮತ್ತು ಆ ಸ್ವಾಮೀಜಿ ಹೇಳಿರುವಂಥ ಒಂದು ನುಡಿಗಳೇನಿದೆ ಅಲ್ವಾ, ಒಂದೊಂದು ಅರ್ಥಗರ್ಭಿತವಾಗಿತ್ತು. ತುಂಬ ಖುಷಿಯಾಯಿತು. ಯಾಕಂತಂದರೆ ಸ್ವಾಮೀಜಿ ಪೂಜೆ ಮಾಡ್ತಾಯಿದ್ರು. ನಾನು ಹೋಗಿ ಸ್ವಲ್ಪ ಪೂಜೆ ಯಾವ ರೀತಿ ಮಾಡಬೇಕು ಏನೋ ಅಂತ ಕೇಳ್ತಾ ಇದ್ದೆ. ಆವಾಗ ಡೀಟೇಲ್ ಆಗಿ ಹೇಳಿಕೊಟ್ರು ನನಗೆ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಇಲ್ಲ, ರಾಯರು ಯಾವ ರೀತಿ ಒಲಿತಾರೆ, ನಮಗೆ ರಾಯರು ಅನುಗ್ರಹ ಯಾವ ರೀತಿ ಸಿಗುತ್ತೆ, ಪೂಜೆ ನೈವೇದ್ಯ ಆಗಿರ್ಬೋದು, ಹೂವಾಗಿರ್ಬೋದು, ಪ್ರತಿಯೊಂದು ಫಲ ಆಗಿರ್ಬೋದು, ಅಂದರೆ ಹಣ್ಣುಗಳು ಯಾವುದೆಲ್ಲ ಇಷ್ಟ ಆಗುತ್ತೆ ರಾಯರಿಗೆ ಅಂತ ಬಿಡಿಸಿ ತುಂಬ ಅರ್ಥವಾಗಿ ನಮಗೆ ಅವತ್ತು ಹೇಳಿಕೊಟ್ರು. ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡ್ಕೊತಾನೆ ನಮ್ಮ ಜೊತೆ ಮಾತಾಡ್ತಾ ಇವತ್ತು ನಮಗೆ ಶ್ಲೋಕ ಆಗಿರ್ಬೋದು, ಮಂತ್ರ ಆಗಿರ್ಬೋದು 108 ಸರಿ ಜಪಿಸ್ಬೇಕು, ರಾಯರು ಕೈ ಬಿಡಲ್ಲ ಅಂತಂದ್ಬಿಟ್ಟು ಎಲ್ಲ ಡೀಟೇಲಾಗಿ ನನಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ರಾಯರ ಬಗ್ಗೆ ಪಟ್ಟಾಭಿಷೇಕ ದಿನವೇ ನನಗೆ ತಿಳಿಸಿರುವಂಥದ್ದು ಅಂತಂದರೆ ನಿಜವಾಗ್ಲೂ ಅದೃಷ್ಟವಂತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಅಷ್ಟು ವರ್ಷ ಹೋಗಿದ್ದರೂ ಕೂಡ ನನಗೆ ರಾಯರ ಮಠ ಇದೆ ಅಂತಲೇ ಗೊತ್ತಿರಲಿಲ್ಲ. ಯಾಕಂದರೆ ರಾಯರಂದರೆ ನಾನು ಪೂಜಿಸ್ತಾ ಇರಲಿಲ್ಲ. ಇವಾಗ ನಾನು ರಾಯರನ್ನು ಪೂಜಿಸ್ತಾ ಇದ್ದೀನಿ, ರಾಯರನ್ನು ಆರಾಧನೆ ಮಾಡ್ತಾಯಿದ್ದೀನಿ ಅಂತಂದಾಗ ರಾಯರು ರಾಯರಿದ್ದಾರೆ ಅಂತ ಅಂದ ತಕ್ಷಣ ನಾನು ಕೂಡ ಇಲ್ಲಿದ್ದೀನಿ ನಿಮ್ಮ ಹಿಂದೆ ಅಂತ ಹೇಳ್ತಾ, ನಾನು ಆಂಧ್ರಕ್ಕೆ ಹೋಗಿರುವಂಥ ಪ್ಲೇಸಲ್ಲಿ ರಾಯರು ಸಿಕ್ಕಿದ್ರು. ತುಂಬ ಖುಷಿಯಾಯಿತು. ಈ ತಾತ ನೋಡ್ತಾ ಇರ್ಬೋದು ಎಷ್ಟು ಸೇವೆ ಮಾಡ್ತಾಯಿದ್ದಾರೆ ಅಂದರೆ, ರಾಯರ ಸೇವೆ ತುಂಬ ಒಂದು ಅದ್ಭುತವಾಗಿ ಮಾಡ್ತಾರೆ. ಇವತ್ತು ಪಟ್ಟಾಭಿಷೇಕ ಇದೆಯಮ್ಮ ಅಂತ ಹೇಳ್ತಾರೆ. ಅದು ಆಂಧ್ರದಲ್ಲಿ ಕನ್ನಡ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತಂದರೆ ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ. ಎಲ್ಲನೂ ಕೇಳ್ಕೊಂಡಿದ್ದೀನಿ ಸ್ನೇಹಿತರೆ, ಪ್ರತಿಯೊಂದು ಡೀಟೇಲ್ಸು. ನನಗೆ ರಾಯರ ಬಗ್ಗೆ ಏನೆಲ್ಲ ಬೇಕಿತ್ತೋ ಅದೆಲ್ಲ ಸ್ವಾಮೀಜಿಗಳು ನನಗೆ ತಿಳಿಸ್ಕೊಟ್ರು ಅಂತಲೇ ಹೇಳ್ಬೋದು. ವ್ರತ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡಬೇಕು, ರಾಯರಿಗೆ ಏನೆಲ್ಲ ಇಷ್ಟ ಆಗುತ್ತೆ, ನೈವೇದ್ಯಕ್ಕಾಗಿರ್ಬೋದು ತುಂಬ ಆಡಂಬರದಿಂದ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಕೈಲಾದಷ್ಟು ಪ್ರಸಾದ ಆಗಿರ್ಬೋದು, ಹೂವು ಹಣ್ಣು ಆಗಿರ್ಬೋದು, ಕೈಲಾದಷ್ಟು ನಿಮಗೆ ಏನೆಲ್ಲ ಇಷ್ಟ ಆಗುತ್ತೋ ರಾಯರು ಅಷ್ಟೇ ತೃಪ್ತಿ ಪಡ್ತಾರೆ. ಏನೆಲ್ಲ ಒಂದು ನೈವೇದ್ಯಕ್ಕೆ ಮಾಡ್ತಿರೋ ಅಷ್ಟೇ ಸಾಕು, ರಾಯರಿಗೆ ತೃಪ್ತಿ ಪಟ್ಕೊಂಡು ಸಂತಸರಾಗ್ತಾರಂತಲೇ ಹೇಳಿದರು ರಾಯರು ಅಂತ ಹೇಳಿಬಿಟ್ಟು ರಾಯರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರಲ್ವ. ನನಗಂತೂ ತುಂಬ ಖುಷಿಯಾಯಿತು. ಅದು ಪಟ್ಟಾಭಿಷೇಕ ದಿನವೇ ನಾನು ಮಠಕ್ಕೆ ಹೋಗಿದ್ದೀನಲ್ವ, ಒಂಥರ ಮಂತ್ರಾಲಯಕ್ಕೆ ಹೋಗಿ ಬಂದಂತೆ ಆಯಿತು. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅಂದರೆ ತುಂಬ ಖುಷಿಯಾಯಿತು. ಹೂವಿನ ಅಲಂಕಾರ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಏನಪ್ಪ ಅಂತಂದರೆ ಸ್ವಾಮೀಜಿಗಳು ನನಗೆ ಏನೆಲ್ಲ ತಿಳಿಸ್ಕೊಟ್ರು ಅಂತಂದರೆ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ವರ್ಧಂತಿ ಬಂತಲ್ವ, ಏನೆಲ್ಲ ಮಾಡಬೇಕು ಅಂತ ಈ ಒಂದು ಚಿಕ್ಕದಾಗಿ ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ವರ್ಧಂತಿ ಬಂತು, ಇನ್ನೇನು ಸ್ವಲ್ಪ ದಿನ ಅಂದರೆ 2 ಡೇಸಲ್ಲಿ ಇದೆ ಅಲ್ವಾ. ನಾಳೆ ಒಂದು ದಿನ ಇದ್ದರೆ ಮುಗೀತು, ವರ್ಧಂತಿ ಬಂದೇ ಬಿಡ್ತು 24ನೇ ತಾರೀಕು. ಹಾಗಾಗಿ ಈ ಒಂದು ಟಿಪ್ಸ್ ಫಾಲೋ ಮಾಡಿ. ವರ್ಧಂತಿ ಬಂತು ಅಂದರೆ ರಾಯರ ಹುಟ್ಟಿದ ಹಬ್ಬ ಬಂತು. ರಾಯರ ಹುಟ್ಟಿದ ಹಬ್ಬ ದಿನ ಏನೆಲ್ಲ ಪೂಜೆ ಮಾಡಬೇಕು, ಸರಳವಾದ ಒಂದು ಪೂಜೆನ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಂದರೆ ನನಗೆ ಸ್ವಾಮೀಜಿಗಳು ಇವರು ತಿಳಿಸ್ಕೊಟ್ಟಿರುವಂತಹ ಒಂದು ಸರಳ ಪೂಜೆ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ, ರಾಯರಿಗೆ ಹುಟ್ಟಿದಬ್ಬ ಅಂದ ತಕ್ಷಣ ಕೇಕ್ ಕಟ್ ಮಾಡೋದಲ್ಲ ಸ್ನೇಹಿತರೆ. ರಾಯರಿಗೆ ಇಷ್ಟವಾದಂಥ ಒಂದು ತುಳಸಿ ಹಾರ, ಮಲ್ಲಿಗೆ ಹಾರ ಮತ್ತು ಶ್ರೀಗಂಧ ಹಚ್ಚಿಬಿಟ್ಟು ನೈವೇದ್ಯ ಮಾಡಿದರೆ ತುಂಬ ತೃಪ್ತಿ ಪಡ್ತಾರೆ. ಮನೆಯಲ್ಲಿ ಚಿಕ್ಕದಾಗಿ ಸರಳವಾಗಿ ನೀವು ಪೂಜೆನ ಮಾಡಿಕೊಂಡ್ರೆ ಸಾಕು, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಹೇಳಿಕೊಟ್ರು ವರ್ಧಂತಿ ಬಗ್ಗೆ. ತುಂಬ ಅವರ ತಂದೆ ತಾಯಿ, ಅವರು ಹುಟ್ಟಿದ್ದಲ್ಲಿ ಪ್ರತಿಯೊಂದು ಕೂಡ ನಮಗೆ ತಿಳಿಸ್ಕೊಟ್ರು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅವರ ಅಪ್ಪ ಅಮ್ಮ ಅಂದರೆ ರಾಯರ ಅಪ್ಪ ಅಮ್ಮ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅವರು ಹುಟ್ಟಿದ್ದಲ್ಲಿ ಅವರ ಒಂದು ಹುಟ್ಟಿದ ನಾಮ ಅಂದರೆ ಹೆಸರು, ಹುಟ್ಟಿದಾಗ ಏನೆಲ್ಲ ಹೆಸರಿಟ್ಟರು ರಾಯರಿಗೆ
ಅದೆಲ್ಲ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ವರ್ಧಂತಿ ಬಗ್ಗೆ ಅಂದರೆ ರಾಯರ ಹುಟ್ಟು ಹಬ್ಬದ ದಿನ ನಾವು ಹೇಗೆಲ್ಲ ಮಾಡಬೇಕು ಅಂದರೆ, ಚಿಕ್ಕದಾಗಿ ಪೂಜೆ ಮಾಡ್ಕೊಳ್ಳಿ, ಸರಳವಾಗಿ ಆರಾಮಾಗಿ ರಾಯರನಿಗೆ ಒಂದು ತುಳಸಿ ಹಾರ, ಗಂಧ ಮತ್ತು ಮಲ್ಲಿಗೆ ಹಾರ ಇತ್ತು ಅಂದರೆ ಮಲ್ಲಿಗೆ ಹಾರ ಮತ್ತು ಫಲತಾಂಬೂಲ ಅಂದರೆ ಹಣ್ಣು ಹಂಪಲುಗಳನ್ನು ಇಟ್ಬಿಟ್ಟು ರಾಯರಿಗೆ ಒಂದು ನಮಸ್ಕಾರ ಮಾಡಿಕೊಂಡು 108 ಬಾರಿ ಆ ಒಂದು ಮಂತ್ರನ ಹೇಳಬೇಕು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತಂದ್ಬಿಟ್ಟು 108 ಬಾರಿ ಆ ಒಂದು ಮಂತ್ರನ ಜಪಿಸಿದರೆ ರಾಯರು ನಮ್ಮ ಹಿಂದೆನೇ ಇರ್ತಾರೆ ಅಂತಲೇ ಹೇಳ್ಬೋದು. ತಾತ ಒಂದಿಷ್ಟು ಮಾತಾಡಿದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಕೊಂಡು ಮನೆಗೆ ಹೋಗ್ಬೇಕು ನಕ್ಷತ್ರ ಬೆಂಗಳೂರು, ಬಳ್ಳಾರಿ 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 ನಮ್ಮ ಮಠ ಇದೆ, ರಾಯರ ಮಠ ಇದೆ. ಹಾಂ ಮಂತ್ರಾಲಯ, ಇದು ಮಂತ್ರಾಲಯ ಇದೆ. ಹೌದೌದು. ಹಳೆ ಬಿಲ್ಡಿಂಗ್ ಇದು, ಬೇರೆ ಮಠ. ಹಾಂ 24 ಇದು ವರ್ಧಂತಿ ಐತಿಲ್ರಿ? ವರ್ಧಂತ್ರಿ ಹೌದ್ರಿ. ಇವತ್ತು ಪಟ್ಟಾಭಿಷೇಕ ಐತ್ರಾ? ಎಲ್ಲ ದೇವರು ಎಲ್ಲ ಬ್ರಾಂಚ್ ಇದೆ. ಹಾಂ 120 ಬ್ರಾಂಚ್ ಇದೆ ಮಂತ್ರಾಲಯ. ಹೌದ್ರಾ? ನಾವು ಸ್ಟಾರ್ಟಿಂಗೆಲ್ಲ ಹೋದಾಗ ಯಾವ ಊರು, ಇಲ್ಲಿಂದ ಬಂದಂತೆ ಎಲ್ಲ ಕೇಳಿದರು ಸ್ನೇಹಿತರೆ. ನಾವೆಲ್ಲ ಡೀಟೇಲಾಗಿ ಹೇಳಿದ ಮೇಲೆ ಹೌದಾ ಅಂತಂದು ಹೇಳಿದರು. ತುಂಬ ಖುಷಿಪಟ್ಟರು. ಯಾಕಂದರೆ ನಮಗೂ ಕೂಡ ತುಂಬ ಖುಷಿ ಆಯಿತು. ಅದು ಆಂಧ್ರದಲ್ಲಿ ಕನ್ನಡ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅಂತಂದರೆ ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಸ್ನೇಹಿತರೆ. ವರ್ಧಂತಿ ಬಗ್ಗೆ ಕೂಡ ಹೇಳಿದರು. 431ನೇ ವರ್ಧಂತಿ, 431ನೇ ಒಂದು ವರ್ಧಂತಿ ಅಮ್ಮ ಇದು ಅಂತ ಹೇಳಿಕೊಂಡ್ರು. ತುಂಬ ಖುಷಿಯಾಯಿತು ನಮಗಂತೂ. ರಾಯರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸುಮ್ಮನೆ ಅಲ್ಲ ಸ್ನೇಹಿತರೆ, ಯಾರಿಗೂ ಹಂಗೆ ಸುಮ್ಮನೆ ರಾಯರ ಬಗ್ಗೆ ಸಿಗಲ್ಲ. ನಮಗೆ ಸುಮ್ಮನೆ ರಾಯರು ಕರೆಸಿ ನಮಗೆ ನಮ್ಮ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾಯರೇ ಕರೆಸಿ ನನಗೆ ತಿಳಿಸಿ ಕೊಟ್ಟಿರುವಂಥದ್ದು ಮಾಹಿತಿ. ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಪಟ್ಟಾಭಿಷೇಕ ದಿನನೇ ನನಗೆ ರಾಯರ ಬಗ್ಗೆ ತಿಳಿಯಿತು ಅಲ್ವಾ, ತುಂಬ ಖುಷಿಯಾಗುತ್ತೆ. ಹಾಗೆ ನಿಮಗೆ ಯಾರಾದರೂ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿರಿ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಅವರು ಹುಟ್ಟಿದ್ದು, ಅವ್ರು ಬೆಳೆದಿದ್ದು, ಅವರು ಮತ್ತು ಹೆಸರು. ಇದು ರಾಘವೇಂದ್ರ ಸ್ವಾಮಿಗಳ ಮೊದಲನೇ ಹೆಸರು ಬೇರೆ ಇದೆ ಸ್ನೇಹಿತರೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬೇಕು ಅಂತಂದರೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ತಿಳಿಸಿಕೊಡೋ ಅಂತ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.